ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವು ಇವತ್ತು ಕೋಸಂಬರಿ ಪಾನಕ ಮಾಡ್ಲಿಕತ್ತೀವಿ. ಯಾಕೆ ಮಾಡಿದ್ವಿ ಅಂತೀರಿ? ಇವತ್ತು ನೋಡ್ರಿ ಗೌರಿ ತದಿಗೆಗೆ ಮಾಡೀವಿ. ಪ್ರತಿ ವರ್ಷ ಯುಗಾದಿ ಆದಮೇಲೆ ಏನು ತೃತೀಯ ಬರ್ತದಲ್ರಿ, ಗೌರಿ ತದಿಗೆ ಅಂಥೇಳಿ ಕರೀತಾರೆ. ಅವಾಗ ಚೈತ್ರ ಗೌರಿ ಕೂಡ್ತಾಳ್ರಿ ಮನೆಯೊಳಗೆ. ಅದು ಒಂದು ತಿಂಗಳ ಕಾಲ ಚೈತ್ರ ಗೌರಿ ಮನ್ಯಾಗ ಇರ್ತಾಳ್ರಿ. ಆಕೆ ಏನೋ ತವ್ರ ಮನೆಗೆ ಬಂದಿರ್ತಾಳಂತ್ರಿ. ಅದಕ್ಕೆ ಒಂದು ತಿಂಗಳು ಇದ್ದು ಹೋಗ್ತಾಳಂತೆ ಆಕೆ ತವ್ರ ಮನೆಯೊಳಗೆ. ಹಿಂಗೆ ನಮ್ಮಮ್ಮ ಹೇಳ್ತಿದ್ಲು ರೀ ಅದನ್ನು. ಇಲ್ಲಿ ನೋಡ್ರಿ, ನಾವು ಕೋಸಂಬರಿ ಪಾನಕ ಮಾಡ್ಬೇಕ್ರಿ. ಗೌರಿಗೆ ನೈವೇದ್ಯ ಅಂದ್ರೆ ಕೋಸಂಬರಿ ಪಾನಕ ರೀ. ಭಾಳ ಅಂದ್ರೆ ಭಾಳ ಸರಳ ಅದ ನೋಡ್ರಿ. ನಮ್ಮ ಗೌರಿ ನೈವೇದ್ಯ ಹೆಂಗೆ ಮಾಡಿದ್ವಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನಾ ಇಲ್ಲೇ ಒಂದು ಮಾವಿನಕಾಯಿ, ಆಮೇಲೆ ಒಂಚೂರು ಶುಂಠಿ ಕುದಿಲಿಕ್ಕೆ ಇಟ್ಟಿದ್ದೆ. ಆಮೇಲೆ ಅದೆಲ್ಲ ಫುಲ್ ಬೆಂದು ತಣ್ಣಗಾದ್ಮೇಲೆ ಆ ಮಾವಿನಕಾಯಿ ಪಲ್ಪೆಲ್ಲ ತಗೊಳ್ಳಿಕ್ಕೆ ಹತ್ತೀನಿ. ಇದನ್ನಿಷ್ಟು ನೀರೊಳಗೆ ನಾವು ಏನು ಕುದಿಸಿರ್ತೀವಲ್ರಿ ಅದೇ ನೀರೊಳಗೆ ಎಲ್ಲ ಪಲ್ಪ್ ತಗೋಬೇಕು. ತೆಗೆದು ಅಷ್ಟಾದಮೇಲೆ ಅದನ್ನೇನು ಮಾಡ್ಬೇಕ್ರಿ, ಸೋಸ್ಕೋಬೇಕು. ಮಾವಿನಕಾಯಿ ಏನನ್ನೋದು ಅದಲ್ರಿ, ಈ ಗೌರಿಗೇನೋ ಭಾಳ ಪ್ರೀತಿ ಅಂತ. ಗೌರಿಗೆ ಮಾವಿನಕಾಯಿ ಪಾನಕ ಕೋಸಂಬರಿ ಭಾರಿ ಪ್ರೀತಿ ಅಂತ್ರಿ. ಅದಕ್ಕೆ ನಾ ಮಾವಿನಕಾಯ್ದು ಮಾಡಿ ನೋಡ್ರಿ. ಫಸ್ಟ್ ಇದೆಲ್ಲ ಪಲ್ಪ್ ತಕ್ಕೊಂಡು ಸೋಸ್ಕೊಂಡು ತೆಗೆದು ಬಿಡಬೇಕು. ಅಷ್ಟು ಅದೇನಿರ್ತದಲ್ರಿ ಚರಟ ಹೋಗ್ಬಿಡ್ತದೆ. ಈಗ ಇದಿಷ್ಟ ಆದಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋದು. ನೋಡ್ರಿ, ನಾವಿಲ್ಲೇ ಸಕ್ರೆ ಒಟ್ಟು ಬಳಸಿಲ್ಲ, ಯಾಕಂದ್ರೆ ಈಗ ಯಾರೂ ಸಕ್ರೆ ತಿನ್ಲಿಕ್ಕೆ ಇಷ್ಟನ ಪಡೋದಿಲ್ಲಲ್ರಿ. ಅದಕ್ಕೆ ನಾವಿಲ್ಲೇ ಬೆಲ್ಲ ಹಾಕೀವಿ. ಬೇಡ, ನಮಗೆ ಬೆಲ್ಲ ಬೇಡ ಅನ್ನೋರು ಸಕ್ರೆನೂ ಹಾಕ್ಕೋಬೋದು. ಆದರೆ ಬೆಲ್ಲಕ್ಕೆ ಬರೋ ರುಚಿ ಸಕ್ರೆಗೆ ಬರೋದಿಲ್ಲ. ನೋಡಿಕೊಂಡು ನೀವು ಬೆಲ್ಲ ಹಾಕ್ಕೊಳ್ಳೋದು, ಎಷ್ಟು ನಿಮಗೆ ಸಿಹಿ ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಇದಿಷ್ಟು ಬೆಲ್ಲ ಹಾಕಿ ಕರಗ್ಲಿಕ್ಕೆ ಇಟ್ಟೆ. ಈಗ ಇದಕ್ಕೆ ಒಂಚೂರು ಕಾಳು ಮೆಣಸು ಹಾಕ್ಲಿಕ್ಕತ್ತೀನಿ ರೀ. ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಶುಂಠಿ ನಾವು ಯಾಕೆ ಹಾಕಿವಂತೀರಿ, ಇಲ್ಲಿ ಶುಂಠಿ ಹಾಕೋದ್ರಿಂದ ಕೆಲವೊಬ್ರಿಗೆ ಏನಾಗ್ತದೆ ಹೇಳ್ರಿ, ಮಾವಿನಕಾಯಿ ತಿಂದ್ರೆ ಪಿತ್ತ ಆಗ್ತದೆ ಅಂತಿರ್ತಾರೆ. ಅಂಥವರಿಗೆ ಏನೂ ಬಾಧಿಸೋದಿಲ್ಲ. ಶುಂಠಿ ಪಿತ್ತ ನಿವಾರಕ. ಮತ್ತು ಕಾಳು ಮೆಣಸು ಅಷ್ಟೇ ರೀ. ಕಾಳು ಮೆಣಸಿಗೆ ಒಂಥರ ರುಚಿನೂ ಮಸ್ತ್ ಬರ್ತದೆ, ಆ ಫ್ಲೇವರ್ ಮಸ್ತ್ ಇರ್ತದೆ ರೀ. ಅದಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಬೇಕ್ರಿ. ಇಷ್ಟ ನೋಡ್ರಿ. ಇದಕ್ಕೆ ಭಾಳ ಏನು ಸಾಮಾನು ಬೇಕಾಗಂಗಿಲ್ಲ. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಒಂಚೂರು ಉಪ್ಪು ಹಾಕ್ಬೇಕು, ಚಲೋ ರುಚಿ ಅನ್ನಿಸ್ತದೆ. ಉಪ್ಪು ಹಾಕಿ ನೀರು ನೋಡ್ಕೊಂಡು ಎಷ್ಟು ನಿಮಗೆ ನೀರು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ನೋಡ್ರಿ, ಪಾನಕ ರೆಡಿ ಆಯ್ತು. ಇಷ್ಟು ಮಸ್ತ್ ಇರ್ತದೆ ರೀ ಇದು ಪಾನಕ. ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತದೆ ಪಾನಕ. ರುಚಿನೂ ಹಂಗೆ ರೀ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಆ್ಯಕ್ಚುಲಿ ಇಂಥವ ಕುಡಿಬೇಕ್ರಿ ನಾವು. ಸುಮ್ಮನೆ ಐಸ್ ಕ್ರೀಮ್ ಅದು ತಿನ್ನಬಾರ್ದ್ರಿ. ಆ್ಯಕ್ಚುಲಿ ಐಸ್ ಕ್ರೀಮ್ ಹೀಟ್ ಅಂತ ನಾವು ತಂಪು ಅಂತೀವಲ್ರಿ, ಅದು ಹೀಟ್ ಅಂತ್ರಿ ಐಸ್ ಕ್ರೀಮ್. ಇಲ್ಲಿ ನೋಡ್ರಿ, ನಾ ಕೋಸಂಬರಿ ಮಾಡ್ಲಿಕ್ಕತ್ತೀನಿ. ಒಂಚೂರು ಹೆಸರು ಬೇಳೆ ನೆನೆ ಒಂದೆರಡು ಕಡ್ಲಿ ಬೇಳೆನೂ ಹಾಕೀನಿ. ಯಾಕಂದ್ರೆ ನಾವು ಶುಭ ಕಾರ್ಯ ಒಳಗೆ ಬರೀ ಹೆಸರು ಕಾಳಿಂದ ಮಾಡೋದಿಲ್ಲ. ಒಂದೆರಡು ಕಡ್ಲಿ ಬೇಳೆ ಹಾಕ್ಬೇಕು. ಅದ್ರಾಗ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು. ಇಲ್ಲೇ ಒಂಚೂರು ಮಾವಿನಕಾಯಿ ಮತ್ತು ಸೌತೆಕಾಯಿ ಹರ್ಕೊಂಡಿನಿ. ಮಾವಿನಕಾಯಿ ಮತ್ತು ಸೌತೆಕಾಯಿ ಹಾಕಿದ್ದು ಇದಕ್ಕೆ. ಆಮೇಲೆ ಏನದ ರೀ, ಮತ್ತೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂದು ಸತಿ ಕಲಿಸಿ ಅದಕ್ಕೊಂದು ಒಗ್ಗರಣೆ ಕೊಡ್ಬೇಕು ನೋಡ್ರಿ. ಇದು ಆ್ಯಕ್ಚುಲಿ ಕೋಸಂಬರಿ ರುಚಿ ಬರೋದು ಒಗ್ಗರಣೆಯಿಂದ ನೋಡ್ರಿ. ಒಂದು ಸತಿ ನೀವು ಒಗ್ಗರಣೆ ಹಾಕಿದ ಕೋಸಂಬರಿ ಮಾಡಿ ನೋಡ್ರಿ, ಎಷ್ಟು ರುಚಿ ಅನ್ನಿಸ್ತದೆ. ಈಗೆಲ್ಲರೂ ಒಗ್ಗರಣೆ ಆಯಿಲ್ ಹಾಕಬಾರ್ದು ಅಂತಾರೆ. ಬಟ್ ಒಂದು ಪದಾರ್ಥಕ್ಕೆ ಸಂಸ್ಕಾರ ಅಂಥೇಳಿ ಅದು ಒಂದು ಕಂಪ್ಲೀಟ್ ಆಗೋದು ಅದಕ್ಕೆ ಒಗ್ಗರಣೆ ಕೊಟ್ಟಾಗಂತ್ರಿ. ಅದೇನೋ ಹಳೆ ಶಾಸ್ತ್ರದ ಹೇಳ್ತಾರೆ. ಈಗ ನೋಡ್ರಿ, ನಾವು ಒಂಚೂರು ಸ್ವಲ್ಪ ಎಣ್ಣೆ ರೀ, ಭಾಳ ಅಲ್ಲ, ಚೂರು ಎಣ್ಣೆ, ಒಂಚೂರು ಸಾಸಿವೆ, ಜೀರಿಗೆ, ಇಂಗು ಇವಿಷ್ಟು ಹಾಕ್ತೇನೆ ರೀ. ಈಗ ಜೀರಿಗೆ ಹಾಕಿದೆ, ಒಂಚೂರು ಇಂಗು ಹಾಕಬೇಕು. ಆಮೇಲೆ ಏನದಲ್ರಿ, ಇದಕ್ಕೆ ಖಾರಕ್ಕಂತಂದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಬೇಕಂದ್ರೆ ಸಣ್ಣಂಗೆ ಹೆಚ್ಚಿ ಕೋಸಂಬರಿ ಒಳಗೆ ಹಸಿದ ಹಾಕ್ಕೋಬೇಕು. ಬೇಡ ಅಂತಂದ್ರೆ ಈ ಮೆಂತ್ಯ ಮೆಣ್ಸಿನ್ಕಾಯಿ ಇರ್ತಾವಲ್ರಿ, ನಾ ಮೊನ್ನೆ ಒಂದು ಹಳೆ ವಿಡಿಯೋ ಒಳಗೆ ನಾನು ಮಾಡಿ ತೋರಿಸಿನ ಮೆಂತ್ಯ ಮೆಣ್ಸಿನ್ಕಾಯಿ ಹೆಂಗೆ ಮಾಡೋದಂತ. ಆ ಮೆಂತ್ಯ ಮೆಣ್ಸಿನ್ಕಾಯಿ ಹಾಕ್ಬೇಕು ರೀ. ಇಷ್ಟು ಮಸ್ತ್ ಆಗ್ತದೆ ಈ ಮೆಂತ್ಯ ಮೆಣ್ಸಿನ್ಕಾಯಿ ಹಾಕೋದ್ರಿಂದ. ರುಚಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ತದೆ ರೀ. ಇಷ್ಟು ಹಾಕ್ಬಿಟ್ರೆ ಮುಗೀತು ನೋಡ್ರಿ, ಒಗ್ಗರಣೆ ಹಾಕ್ಬಿಟ್ರೆ. ಆಮೇಲೆ ಬೇಕಂದ್ರೆ ಇದಕ್ಕೆ ಹಸಿ ಕೊಬ್ಬರಿನೂ ಹಾಕ್ಕೋಬೋದು, ಇಲ್ಲಾಂದ್ರೂ ಇಲ್ಲ. ಯಾಕಂದರೆ ಸೌತೆಕಾಯಿ ನಾವು ಮತ್ತು ಇದು ಹಾಕಿದ್ದಕ್ಕೆ ಹಸಿ ಕೊಬ್ಬರಿ ಏನು ಬೇಕಂತೇನಿಲ್ಲ ರೀ. ಬೇಕಂದ್ರೆ ನೀವು ಹಾಕ್ಕೋಬೋದು. ಈಗ ನೋಡ್ರಿ, ಕೋಸಂಬರಿ ಪಾನಕ ರೆಡಿ ಆಯ್ತು. ಇದೇ ಕೋಸಂಬರಿ ಪಾನಕ ರಾಮನವಮಿಗೂ ಮಾಡ್ಬೇಕು ನೋಡ್ರಿ. ಗೌರಿಗೆ ನಾವು ನೋಡ್ರಿ ರಾಮನವಮಿ, ಹನುಮ ಜಯಂತಿ, ದ್ವಾದಶಿ, ಮಂಗಳವಾರ, ಶುಕ್ರವಾರ ಹಿಂಗೆ ಮಾಡ್ತೀವಲ್ರಿ ಪೂಜೆ, ಅವಾಗ ಇದೇ ಕೋಸಂಬರಿ ಪಾನಕ ನೈವೇದ್ಯ ಮಾಡಬೇಕು ನೋಡ್ರಿ. ನಾ ಇಲ್ಲಿ ಗೌರಿಗೆ ಪಾನಕ ಕೋಸಂಬರಿ ನೈವೇದ್ಯ ಮಾಡೀನಿ. ಆಯಿತು ವೀಕ್ಷಕರೇ, ನಮಸ್ಕಾರ. ನೀವು ಮಾಡಿರಿ ರಾಮನವಮಿಗೆ ಕೋಸಂಬರಿ ಪಾನಕ.